ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಸೊ ಹಬ್ಬದ ದಿನ ಆಗಿಲ್ಲ, ಮಾರನೇ ದಿನ ಆಗ್ತಿದ್ದೀನಿ ನೋಡಿ. ನಮ್ಮ ಹಸ್ಬೆಂಡ್ ಗಣೇಶ ತಗೊಬರೋದಕ್ಕೆ ಹೋಗಿ ಪ್ಲೇಸಲ್ಲಿ ಇಷ್ಟು ಗಣೇಶ ಇದ್ದಾವೆ. ಒಂದು 4-5 ಪ್ಲೇಸ್ ನೋಡಿ ಆಮೇಲೆ ಗಣೇಶ ತಗೊಬಂದಿದ್ದು. ಇಲ್ಲಿ ತುಂಬಾನೇ ಗಣೇಶ ಇತ್ತು ನೋಡಿ. ಇಲ್ಲಿ ರೋಡ್ ಸೈಡಲ್ಲಿ ಒಂದು ಸ್ವಲ್ಪ ಗಣೇಶ ಇಟ್ಕೊಂಡಿದ್ರು, ಅಲ್ಲೂ ನೋಡಿದ್ದಾರೆ. ಮತ್ತೆ ಇಲ್ಲಿ ಇದೊಂದು ಗಣೇಶ ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಬಂದಿದ್ದಾರೆ. ಒಂದು ಗಣೇಶ ಹಂಗ ಹಿಂಗ ತಗೊಬಂದರು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಒಂದಿನ ಎಲ್ಲ ಫ್ರೀನೇ ಇರಲಿಲ್ಲ, ಅದು ಇದು ಕೆಲಸ ಇದ್ದೇ ಇತ್ತು. ಪೂಜೆ ಎಲ್ಲ ಮುಗೀತು. ಸೊ ಹಾಗೆ ಗಣೇಶಗೆ ಕಳ್ಳೆ ಉಸ್ಲಿ ಅಂದ್ಬಿಟ್ಟು ಕಳ್ಳೆ ಉಸ್ಲಿಗೆಲ್ಲ ರೆಡಿ ಮಾಡಿದ್ರಿ ನೋಡಿ. ಕಳ್ಳೆ ಉಸ್ಲಿಗೆ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಮಾಡ್ತಿದ್ದೀನಿ. ಈರುಳ್ಳಿ ಕಟ್ ಮಾಡಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನು ಹಾಕಿಲ್ಲ, ಈರುಳ್ಳಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿರೋದು. ಒಂದು 8-10 ಈರುಳ್ಳಿ ಏನೋ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಕಳ್ಳೆ ಉಸ್ಲಿ 2ರಲ್ಲಿ ಇಟ್ಟಿದ್ದು, ಇನ್ನೊಂದು ಕುಕ್ಕರಲ್ಲಿದೆ, ಅದರಲ್ಲೂ ಇದೆ. ಸೊ ಮಿಕ್ಸ್ ಮಾಡೋವಾಗ ಒಂದ್ಸಲ ನಿಮಗೆ ವಿಡಿಯೋ ಮಾಡ್ತೀನಿ ನೋಡಿ. ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೆಕ್ಸ್ಟ್ ಇದು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಕಳ್ಳೆ ಎರಡು ಕುಕ್ಕರಲ್ಲಿ 5 ಲೀಟ್ರ್ 2 ಕುಕ್ಕರದಲ್ಲಿ ಇಟ್ಟಿದ್ದು. ಸೊ ಕಡಲೆ ಬೀಜ ಎಲ್ಲ ಫ್ರೈ ಆಗಿ ಏನು ಹಾಕಿಲ್ಲ, ಕಡಲೆ ಬೀಜ ಮತ್ತು ಕಡಲೆಬೇಳೆ, ಈರುಳ್ಳಿ, ಕರಿಬೇವು ಅಷ್ಟೇ ಹಾಕಿರೋದು. ಕೊತ್ತಂಬರಿ ಎಲ್ಲ ಹಾಕಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಯಾಕಂದರೆ ಒಂಥರ ಹಸಿ ಹಸಿ ಅನಿಸ್ಬಾರ್ದಲ್ವ. ಸೊ ಹಾಗಾಗಿ ಮೇಲೆ ಇಟ್ಟಿದ್ದೆ, ಎಲ್ಲ ಆಗಿತ್ತು. ಮೇಲೆ ಇಟ್ಟಿದ್ದೆ, ಕರಿಬೇವು ಎಲ್ಲ ಹಾಕಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಈರುಳ್ಳಿ ಎಣ್ಣೆ ಜಾಸ್ತಿ ಹಾಕಿದ್ದೆ, ಬಟ್ ಸ್ವಲ್ಪ ಹೊತ್ತು ಆದಮೇಲೆ ಕಲಿಸ್ಕೊಳ್ಳೋಣ ಅಂದಿದ್ದಕ್ಕೆಲ್ಲ ಡ್ರೈ ಆಗಿಬಿಟ್ಟಿತ್ತು ನೋಡಿ. ಇವಾಗ ಕಳ್ಳೆ ಉಸ್ಲಿಗೆಲ್ಲ ನಮ್ಮ ಅತ್ತೆ ಕಲಿಸ್ತಿದ್ದಾರೆ. ಒಂದೇ ಸಲ ನಾವು ಹಾಕಿ ಕಲಿಸ್ತಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಿದ್ದೀರಿ. ಯಾಕಂದರೆ ಎಲ್ಲ ಒಂದೇ ಸಲ ಕಲಿಸಿದ್ರೆ ಒಂದು ಕಿಡ್ದಿರುತ್ತೆ, ಒಂದು ಕಿಡ್ದಿರಲ್ಲ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪನೇ ಕಳ್ಳೆ ಉಸ್ಲಿನ ಕಲಿಸ್ಕೊಳ್ತೀರಿ. ಸ್ವಲ್ಪನೇ ವಿಡಿಯೋ ಮಾಡ್ತಿದ್ದೀನಿ, ಫುಲ್ಲು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಕಿಟಕಿಯಿಂದ ಚುಚ್ಚಾಕಂಡು ಕೊಟ್ಟರು. ಹಾಗೆ ಅದೇ ಸಾಂಗ್ಸ್ ವಿಡಿಯೋ ಹತ್ರ, ಗಣೇಶ ಹತ್ರ ಸಾಂಗ್ಸ್ ಹಾಕೋದಕ್ಕೆ ಸೊ ಕೊಟ್ಟರು. ಹಾಕಿ ಬಂದೆ. ನಮ್ಮತ್ತೆ ಕಲಿಸ್ತಿದ್ರು. ಇನ್ನೂ ಒಂದು ಕುಕ್ಕರ್ ಕಲಿಸಿದ್ರು, ಒಂದು ಕುಕ್ಕರಲ್ಲಿತ್ತು. ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ನೀಟಾಗಿ ಎಲ್ಲದಕ್ಕೂ ಸೇರೋ ಥರ ಕಲಿಸ್ತಿದ್ದಾರೆ. ಒಂದೇ ಸಲ ಹಾಕ್ಬಿಟ್ರೆ ಎಲ್ಲದರಲ್ಲೂ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ ಕಲಿಸಿದ್ದಾರೆ. ಚೆನ್ನಾಗಿ ಬಂದಿತ್ತು ಪ್ರಸಾದ ಎಲ್ಲ. ಅದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನ ಉದುರಿಸ್ತಾರೆ ಅಷ್ಟೇ, ಮುಗೀತು ಕಳ್ಳೆ ಉಸ್ಲಿ. ಇನ್ನು ಗೊಜ್ಜು ಮಾಡಿಕ್ಕಿದ್ದೀನಿ, ಪುಳಿಯೋಗರೆ ಮುಚ್ಚು ಚಿತ್ರಾನ್ನ ಗೊಜ್ಜು ಎರಡೂ ಮಾಡಿದ್ದೀನಿ. ಸೊ ಅದನ್ನ ರೈಸ್ ಕಲಿಸ್ಬೇಕು. ಸೊ ಕಲಿಸ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸುಮ್ಮನೆ ಕಲಿಸಿಟ್ಟಿರೋದನ್ನ ವಿಡಿಯೋ ಹಾಕ್ತೀನಿ. ನೀವೇನೇನು ಪ್ರಸಾದ ಮಾಡಿದ್ರಿ ಅನ್ನೋ ಕಮೆಂಟ್ಸ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇತ್ತು ಅಂದ್ಬಿಟ್ಟು ತೆಂಗಿನಕಾಯಿನ ಮತ್ತೆ ಎಲ್ಲ ಹಾಕ್ತಿದ್ದಾರೆ. ಪ್ರಸಾದ ಮಾಡೋದೇ ಸೊರೈತೆ ಇವತ್ತು. ಗಂಟ್ಲು ಬೇಡ ಕಟ್ಕೊಬಿಟ್ಟಿದೆ, ಏನು ಮಾತಾಡೋಕ್ಕಾಗ್ತಿಲ್ಲ ಕೋಲ್ಡ್ಗೆ. ಅದಕ್ಕೆ ನೈಟು ವಿಡಿಯೋ ಎಲ್ಲ ಹಾಕೋಕ್ಕಾಗಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಹಾಕ್ತಿದ್ದೀನಿ ನಾನು. ಸೊ ಇವತ್ತೇ ಗಣೇಶ ಬಿಟ್ಬಿಡ್ತೀರಿ. ಮಧ್ಯಾಹ್ನ ಅಷ್ಟರಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಕಡುಬುಗೆಲ್ಲ ರೆಡಿ ಮಾಡಿರ್ತಿದ್ರು. ಸೊ ಗಣೇಶ ಕಡುಬು ಮತ್ತು ಮೋದಕ ಎರಡೂ ಮಾಡಿದ್ರು. ನಮ್ಮ ಅತ್ತೆಯವರಿಬ್ಬರು ಅವರು ಮಾಡ್ತಿದ್ದಾರೆ ನೋಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಬೇಕು, ಆಗಲೇ ಚೆನ್ನಾಗಿ ಬರುತ್ತೆ ನೋಡಿ. ಮೋದಕ ಮಾಡ್ತಿದ್ದಾರೆ ನಮ್ಮ ಅತ್ತೆ. ಮೋದಕ ಎಲ್ಲ ಆಯಿತು. ಮೋದಕನೂ ಈಗ ಮಾಡ್ತಿದ್ದಾರೆ ಒಂದೊಂದೇ. ಅದು ಇತ್ತು ಕ್ಯಾಪು, ಬಟ್ ಅದು ಎಲ್ಲೋ ಇಟ್ಬಿಟ್ಟು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಕೈಯಲ್ಲೇ ಮಾಡ್ತಿದ್ದಾರೆ. ಮತ್ತು ಕಡುಬುನು ಅಷ್ಟೇ ತುಂಬ ಮಾಡಿದ್ರಿ, ಎಲ್ರಿಗೂ ಕೊಡೋ ಅಷ್ಟು ಒಂದೊಂದು ಕೊಡೋ ಅಷ್ಟು ಮಾಡಿದ್ರಿ. ನಮ್ಮ ಮನೆಯಲ್ಲಿ ಕಡುಬು ಚೆನ್ನಾಗಿ ಬಂದಿತ್ತು. ಕಡುಬುನು ಮತ್ತು ಪಾನಕನೂ ಮಾಡಿದ್ರಿ ಕಡುಬುಗೆ. ಮುಖ್ಯವಾಗಿರೋದೇ ಗಣೇಶಗೆ ಕಡುಬು ಮತ್ತು ಕಳ್ಳೆ ಉಸ್ಲಿ ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡ್ದಿರ ಎಲ್ಲರೂ ಕಡುಬು ಮಾಡಲೇಬೇಕು.
ನಮ್ಮ ಮನೇಲೂ ಮಾಡಿದ್ರಿ, ಗಣೇಶಕ್ಕೆ ಇಟ್ಟಿದ್ರಿ. ತುಂಬ ಚೆನ್ನಾಗಿ ಬಂದಿತ್ತು. ಪ್ರಸಾದ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಮತ್ತು ಪೂಜೆನೂ ಅಷ್ಟೇ ಚೆನ್ನಾಗಾಯಿತು. ಸರಿ, ಇನ್ನೊಬ್ಬರು ಬಂದು ಜಾಯ್ನ್ ಆದರು. ಅವರು ಮಾಡ್ತಿದ್ದಾರೆ. ಮತ್ತೆ ಸ್ವಲ್ಪ ತುಪ್ಪ ಕೊಡಂದ್ರು. ಹಾಗೆ ಒಂದು ಸ್ವಲ್ಪ ತುಪ್ಪನೂ ಕೊಟ್ಟೆ. ಫಸ್ಟೇ ಸ್ವಲ್ಪ ಹಾಕ್ಕೊಂಡಿದ್ರು, ಸೊ ಹಾಗಾಗಿ ಖಾಲಿಯಾಗಿತ್ತು. ಪ್ಲೇಟ್ಗೆ ಹಾಕ್ಕೊಂಡಿದ್ರು ಹಿಂಗೆ ಮುದ್ದೆ ಮಾಡೋದಕ್ಕೆ. ಸೊ ಇನ್ನು ಸ್ವಲ್ಪ ಕೊಡಂದ್ರು, ಮತ್ತು ನಾನು ತುಪ್ಪ ಕೊಟ್ಟೆ. ಅದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಟ್ಟಿ ಎಲ್ಲ ಕಟ್ಬಿಡ್ತಾರೆ ಬೇಗ. ದೊಡ್ಡವ್ರಿಗೆ ಗೊತ್ತಲ್ವಾ, ಬೇಗ ಕಟ್ಬಿಡ್ತಾರೆ. ಒಂದು ಸ್ವಲ್ಪ ಕೈ ಫ್ರೀ ಕೊಡಲ್ಲ, ಹಾಗೆ ಕಟ್ಬಿಡ್ತಾರೆ ಎಲ್ಲನೂ. ಈಗ ತುಪ್ಪ ಕೊಟ್ಟೆ, ಮತ್ತು ಬೇಗ ಮೆತ್ಕೊಳ್ಳುತ್ತೆ ತುಪ್ಪ ಹಾಕಿದ್ರೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೈಗೆ ಮಾತ್ರ ಹಚ್ಕೊಳ್ತಾರೆ. ನಾವೆಲ್ಲ ಕೈಯಲ್ಲಿ ಮಾಡೋಕ್ಕೆ ಬರ್ದಿರ ನಾನು ಎಷ್ಟೋ ಸಲ ಇದರಲ್ಲಿ ಇದು ಬರುತ್ತಲ್ವ ಅದ್ರಲ್ಲಿ ಮಾಡ್ತಿದ್ದೆ, ಕರ್ಜೂರಕಾಯಿ ಮಾಡೋದ್ರಲ್ಲಿ. ಬಟ್ ಇವರು ದೊಡ್ಡವರೆಲ್ಲ ನೋಡಿ ಕೈಯೆಲ್ಲ ಎಷ್ಟು ಚೆನ್ನಾಗಿ ಮಾಡಿಬಿಟ್ರಲ್ವ. ಸೊ ಮೋದಕನೂ ರೆಡಿ ಆಯಿತು. ನೆಕ್ಸ್ಟ್ ನೋಡಿ ಎಲ್ಲ ಪ್ರಸಾದನೂ ರೆಡಿ ಆಯಿತು. ಚಿತ್ರಾನ್ನ ಮತ್ತು ಪುಳಿಯೋಗರೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಕಳ್ಳೆ ಉಸ್ಲಿನೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ನೋಡಿ 3 ಥರ ಪ್ರಸಾದ ಮಾಡಿದ್ದೀರಿ. ನೆಕ್ಸ್ಟ್ ಗಣೇಶ ಪೂಜೆ ಎಲ್ಲ ಪ್ರಸಾದ ಎಲ್ಲ ಎತ್ಕೊಂಡೋಗಿಟ್ಟು ಗಣೇಶದೆಲ್ಲ ರೆಡಿ ಮಾಡಿದರು. ಸೊ ಹಾಗೆ ಪೂಜೆನೂ ಮಾಡ್ತಿದ್ದಾರೆ. ನಮ್ಮ ಹಸ್ಬೆಂಡೇ ಪೂಜೆ ಮಾಡ್ತಿರೋದು. ನಮ್ಮ ಏರಿಯಾದವರೆಲ್ಲ ಹಾಕಿ ಮಾಡ್ತಿರೋದು. ನಮ್ಮ ಸಿಸ್ಟರೇ ಒಬ್ಬರು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಿರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ನೋಡಿ, ಪೂಜೆ ಎಲ್ಲ ಮಾಡಿ ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ. ಯಾರ್ಯಾರು ವಿಡಿಯೋ ನೋಡ್ತಾಯಿದ್ದೀರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ಮಂಗಳಾರತಿ ಕೊಡ್ತಿದ್ದಾರೆ ಎಲ್ರಿಗೂ. ನೆಕ್ಸ್ಟ್ ಮಂಗಳಾರತಿ ಎಲ್ಲ ಆಯಿತು. ಹಾಗೆ ಪ್ರಸಾದ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಫುಲ್ಲು ಡೀಪಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪನೇ ಮಾಡಿದೆ. ಫೈನಲಿ ನಮ್ಮ ಗಣೇಶ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದರು ನಮ್ಮ ಸಿಸ್ಟರೇ. ನಾನು ಪ್ರಸಾದ ಮಾಡೋದು ಅಲ್ಲೇ ಒಳಗಡೆನೇ ಇದ್ಬಿಟ್ಟೆ. ಎಲ್ಲ ನೀಟಾಗಿ ನಾನು ಬರೋಷ್ಟ್ರಲ್ಲಿ ರೆಡಿ ಮಾಡಿದರು. ಮತ್ತು ನಮ್ಮ ಅಣ್ಣವರು ಎಲ್ಲ ಸೇರಿ ನಮ್ಮ ಏರಿಯಾದಲ್ಲಿ ಅವ್ರು ಸೇರಿ ರೆಡಿ ಮಾಡಿರೋದು. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನಮ್ಮ ಸಿಸ್ಟರ್ ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಫೈನಲಿ ನಮ್ಮ ಗಣೇಶ ಈ ಥರ ಪೂಜೆ ಎಲ್ಲ ಆದಮೇಲೆ ಯಾರ್ಯಾರು ವಿಡಿಯೋ ಎಲ್ಲರೂ ಥ್ಯಾಂಕ್ ಯು.